ನಮಸ್ಕಾರ, ನೀವು ನೋಡ್ತಿದ್ದೀರಾ ಜನಶ್ರೀ ನ್ಯೂಸ್. ನಾನು ಶ್ರೀರಕ್ಷಾ ಹಿರೇಮಠ್. ಬಸವ ಸಂಸ್ಕೃತಿ ಯಾತ್ರೆ ಹೆಸರಿನಲ್ಲಿ ಸಮಾಜ ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ ತೋಂಟದಾರ್ಯ ಸ್ವಾಮೀಜಿಗಳು. ಈಗ ಅವರ ವಿರುದ್ಧ ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಆರೋಪ ಮಾಡ್ತಾ ಇರುವಂತದ್ದು. ಬಸವ ಸಂಸ್ಕೃತಿ ಯಾತ್ರೆ ಸಮಾಜ ಒಡೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿ ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಬಸವಣ್ಣ ಹೆಸರು ಬಳಸಿ ಮನ ಬಂದಂತೆ ಮಾತು ಸರಿಯಲ್ಲ. ಯಾತ್ರೆಯಲ್ಲಿ ವಿಚಾರಧಾರೆಯನ್ನ ಬಿತ್ತಬೇಕು, ಆದ್ರೆ ಇಲ್ಲಿ ತದ್ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ. ಮೊದಲು ಬಸವಣ್ಣನವರ ತತ್ವದಂತೆ ನಡೆದುಕೊಳ್ಳಿ. ಮಠದಲ್ಲಿ ವೈದಿಕ ಪರಂಪರೆಯ ಪಾಠವನ್ನ ನೀವು ನಡೆಸ್ತೀರಾ, ಆದ್ರೆ ಭಾಷಣದಲ್ಲಿ ವೈದಿಕ ಪರಂಪರೆಯ ವಿರುದ್ಧವಾಗಿ ನೀವು ಮಾತನಾಡ್ತೀರಾ. ವೈದಿಕ ಪರಂಪರೆಯ ಮಾತನ್ನ ನೀವು ಆಡೋರು, ಆದ್ರೆ ಭಾಷಣದಲ್ಲಿ ವೈದಿಕ ಪರಂಪರೆಯ ವಿರುದ್ಧವಾಗಿನೇ ನೀವು ನಡೆದುಕೊಳ್ತಾ ಇದ್ದೀರಾ. ತೋಂಟದಾರ್ಯ ಸ್ವಾಮೀಜಿ ವಿರುದ್ಧ ದಿಂಗಾಲೇಶ್ವರ ಸ್ವಾಮೀಜಿ ಈಗ ಕಿಡಿಕಾರಿರುವಂತದ್ದು. ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಸಮಾವೇಶ ಆಯೋಜನೆ. ವೀರಶೈವ ಲಿಂಗಾಯತ ಅನ್ನೋ ಹೋರಾಟಕ್ಕೆ ಪಂಚಪೀಠಾಧೀಶ್ವರರು ಬೆಂಬಲ ಸೂಚಿಸಿದ್ದಾರೆ. ನೆಹರು ಮೈದಾನದಲ್ಲಿ ನಮ್ಮ ಶಕ್ತಿಯನ್ನ ತೋರಿಸುತ್ತೇವೆ. ಹುಬ್ಬಳ್ಳಿಯಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಈಗ ಹೇಳಿಕೆ ನೀಡಿರುವಂತಹದ್ದು. ನೆಹರು ಮೈದಾನದಲ್ಲಿ ನಮ್ಮ ಶಕ್ತಿ ತೋರಿಸ್ತೇವೆ ಅಂತ ಈಗ ಹುಬ್ಬಳ್ಳಿಯಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಚಿರಹಟ್ಟಿಯ ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಈಗ ತೋಂಟದಾರ್ಯ ಮಠದ ಸ್ವಾಮೀಜಿ ವಿರುದ್ಧ ಕಿಡಿಕಾರಿರುವಂತದ್ದು. ಬಸವ ಸಂಸ್ಕೃತಿ ಯಾತ್ರೆಯಲ್ಲಿ ಸಮಾಜ ಒಡೆಯುವಂತಹ ಕೆಲಸ ಆಗ್ತಾ ಇದೆ. ಬಸವ ಸಂಸ್ಕೃತಿ ಯಾತ್ರೆ ಹೆಸರಿನಲ್ಲಿ ಸಮಾಜ ಒಡೆಯೋ ಕೆಲಸ ಆಗ್ತಾ ಇದೆ ಅಂತ ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಸವಣ್ಣನವರ ಹೆಸರು ಹೇಳಿಕೊಂಡು ಮನಬಂದಂತೆ ಮಾತು ಸರಿಯಲ್ಲ. ಯಾತ್ರೆಯಲ್ಲಿ ವಿಚಾರಧಾರೆಯನ್ನ ಬಿತ್ತಬೇಕೇ ವಿನಃ ಅಲ್ಲಿ ತಂದಿಡುವಂತಹ ಕೆಲಸವನ್ನ ಮಾಡಬಾರದು. ಮೊದಲು ಬಸವಣ್ಣವರ ತತ್ವದಂತೆ ನಡೆದುಕೊಳ್ಳಿ. ಮಠದಲ್ಲಿ ವೈದಿಕ ಪರಂಪರೆ ಪಾಠವನ್ನ ನೀವು ನಡೆಸ್ತೀರಾ, ಆದ್ರೆ ಭಾಷಣದಲ್ಲಿ ನೀವು ಮಾತನಾಡೋದೇನು ವೈದಿಕ ಪರಂಪರೆಯ ವಿರುದ್ಧ ಮಾತನಾಡ್ತೀರಾ. ತೋಂಟದಾರ್ಯ ಸ್ವಾಮೀಜಿ ಅವರ ವಿರುದ್ಧ ಈಗ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಕಿಡಿಕಾರಿರುವಂತದ್ದು. ವೀರಶೈವ ಲಿಂಗಾಯತ ಏಕತಾ ಸಮಾವೇಶ. ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಸಮಾವೇಶ ಆಯೋಜನೆ ಮಾಡಲಾಗುತ್ತೆ. ವೀರಶೈವ ಲಿಂಗಾಯತ ಅನ್ನೋ ಹೋರಾಟಕ್ಕೆ ಪಂಚಪೀಠಾಧೀಶ್ವರರು ಬೆಂಬಲ ಸೂಚಿಸಿದ್ದಾರೆ. ನೆಹರು ಮೈದಾನದಲ್ಲಿ ನಮ್ಮ ಶಕ್ತಿ ಏನು ಅಂತ ತೋರಿಸ್ತೇವೆ ಅಂತ ಈಗ ಹುಬ್ಬಳ್ಳಿಯಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಹಾಗಿದ್ರೆ ಈಗ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಏನ್ ಮಾತನಾಡಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ. ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾದ ಹಿರಿಯರಾದ ಶಾಮನೂರು ಶಿವಶಂಕರಪ್ಪನವರ ಮತ್ತು ಈಶ್ವರ ಖಂಡ್ರೆ ಅವರ, ಶಂಕರ ಬಿದಿರಿ ಅವರ, ಉಳಿದೆಲ್ಲ ಪದಾಧಿಕಾರಿಗಳ ಜೊತೆಗೆ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಒಂದೇ ಅನ್ನುವ ಮಠಾಧಿಪತಿಗಳು ಪಾಲ್ಗೊಳ್ಳಲಿದ್ದಾರೆ. ಕರ್ನಾಟಕದ ಮಠಾಧಿಪತಿಗಳಿಗೆ ನಾವು ಈ ರೀತಿ ಕರೆಯನ್ನು ಕೊಡಲಿಕ್ಕೆ ಈ ಮಾಧ್ಯಮದ ಮುಂದೆ ಬಂದಿದ್ದೇವೆ. ಮಠಾಧಿಪತಿಗಳು 10ನೇ ತಾರೀಕಿಗೆ ಬೆಂಗಳೂರು ಮುಕ್ಕಾಮಕ್ಕೆ ಬಂದು 11ನೇ ತಾರೀಕಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಭವನಕ್ಕೆ 10 ಗಂಟೆಗೆ ತಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಇರಬೇಕು ಅಂಥೇಳಿ ಪೂಜ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿಜಯನಗರದ ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ ವಸತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಹಾಸಭೆಯೊಂದಿಗೆ ಸಭೆಯನ್ನು ಮಾಡಲಿಕ್ಕೆ ನಾವು ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾ ಭವನದಲ್ಲಿ ಏರ್ಪಾಡನ್ನು ಮಾಡಿದ್ದೇವೆ ಅನ್ನುವಂಥದ್ದನ್ನು ಈ ಮೂಲಕ ಎಲ್ಲ ಮಠಾಧಿಪತಿಗಳ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ. 19ನೇ ತಾರೀಕಿನಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶಕ್ಕೆ ರಾಜ್ಯದ ಬಹುಸಂಖ್ಯಾತ ಜನರು ಬರಬೇಕು ಅಂಥೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಸ್ವಯಂ ಪ್ರೇರಿತರಾಗಿ ಮಠಾಧಿಪತಿಗಳು ಬರಬೇಕು, ಸ್ವಯಂ ಪ್ರೇರಿತರಾಗಿ ಎಲ್ಲ ಈ ಸಮಾಜದ ಚುನಾಯಿತ ಪ್ರತಿನಿಧಿಗಳು ಬರಬೇಕು, ಮತ್ತು ವಿಶೇಷವಾಗಿ ಈ ಸಮಾಜದ ಹೆಣ್ಣು ಮಕ್ಕಳು ಅಂದರೆ ತಾಯಂದಿರು ಅವತ್ತಿನ ದಿವಸ ವಿಶೇಷ ಸಂಖ್ಯೆಯಲ್ಲಿ ಕಾಣಬೇಕು ಅಂತಕ್ಕಂತಹ
ಒಂದು ಮನವಿಯನ್ನು ಈ ಮೂಲಕ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಪ್ರತಿ ವಾರ್ಡ್ನೊಳಗೂ ಕೂಡ ಈ ಸಮಾಜ ಒಂದಾಗಿರಬೇಕನ್ನೋದಕ್ಕೆ ಒಂದು ಸಂಘಟನೆಯನ್ನು ಮಾಡಿಕೊಂಡು ಪ್ರತಿ ವಾರ್ಡ್ನಲ್ಲಿ ಒಂದೊಂದು ಸಂಘಟನೆಯನ್ನು ಮಾಡಿಕೊಂಡು ಅವರೆಲ್ಲರೂ 19ನೇ ತಾರೀಕಿನ ಬೆಳಗ್ಗೆ 10 ಗಂಟೆಗೆ ನೆಹರು ಮೈದಾನದ ಕಡೆಗೆ ಮುಖ ಮಾಡಿರಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂತಹದ್ದು. ಅದರ ಜೊತೆಗೆ ಸ್ವಯಂ ಪ್ರೇರಿತರಾಗಿ ಆ 19ನೇ ತಾರೀಕಿನ ಮಹಾ ಸಮಾವೇಶಕ್ಕೆ ಯಾರಾದರೂ ಹಣವನ್ನು ಪ್ರಸಾದ ವಿತರಣೆಗಾಗಿ ಏನಾದರೂ ಧನಧಾನ್ಯಗಳನ್ನು ಸಲ್ಲಿಸುವವರಿದ್ದರೆ ನಮ್ಮನ್ನು ಸಂಪರ್ಕ ಮಾಡಬೇಕು ಅಂತಕ್ಕಂತಹದ್ದು ಈ ಮೂಲಕ ಸಮಾಜದ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಇದು ಯಾರದೇ ವೈಯಕ್ತಿಕ ಕಾರ್ಯಕ್ರಮ ಅಲ್ಲದೇ ಆಗಿರೋದ್ರಿಂದ, ಇದು ಯಾವುದೇ ಮಠದ ಕಾರ್ಯಕ್ರಮ ಅಲ್ಲ, ಇದು ಯಾವುದೇ ಪೀಠದ ಕಾರ್ಯಕ್ರಮ ಅಲ್ಲ, ಇದು ಅಖಂಡ ವೀರಶೈವ ಲಿಂಗಾಯತ ಸಮಾಜವನ್ನು ಒಂದು ಮಾಡಿ ಅದು ಶಕ್ತಿಶಾಲಿಯಾಗಿ ಹೊರಹೊಮ್ಮಬೇಕು ಅಂತಕ್ಕಂತಹ ಕಾರಣಕ್ಕಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಏಕತಾ ಸಮಾವೇಶಕ್ಕೆ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಬರಬೇಕು ಅಂತಕ್ಕಂಥದ್ದು. ಕೆಲವು ಹೆಸರುಗಳನ್ನು ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ರಾಜ್ಯದ ಪ್ರತಿಷ್ಠಿತ ಮಠಾಧಿಪತಿಗಳೆಲ್ಲರೂ ಮಹಾಸಭೆಯೊಂದಿಗೆ ಮಾತಾಡ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಒಂದೇ, ಅದು ಎಂದೂ ಎರಡು ಆಗಬಾರ್ದು ಅಂತಕ್ಕಂತಹ ವಿಚಾರಗಳನ್ನು ರಾಜ್ಯದ ಪ್ರತಿಷ್ಠಿತ ಮಠಾಧಿಪತಿಗಳಿಗಾಗಲೇ ಮಹಾಸಭೆಯ ಪದಾಧಿಕಾರಿಗಳೊಂದಿಗೆ ಮಾತಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಆ ಎಲ್ಲ ಮಹಾಪೂಜ್ಯರ ನಿರ್ಧಾರಗಳನ್ನು ಕೂಡ ತುಂಬ ಹೃದಯದಿಂದ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಇದು ಯಾರದೇ ವೈಯಕ್ತಿಕ ಕಾರ್ಯಕ್ರಮ ಅಲ್ಲದೆ ಸಮಾಜದ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಪಾಲ್ಗೊಳ್ಬೇಕು ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಒಂದು ಬಸವ ಸಂಸ್ಕೃತಿ ಅಂತಕ್ಕಂತಹ ಹೆಸರನ್ನು ಬಳಸಿಕೊಂಡು ಏನು ಬಸವ ಸಂಸ್ಕೃತಿ ಅಂತಕ್ಕಂಥ ಯಾತ್ರೆಯನ್ನು ಪ್ರಾರಂಭ ಮಾಡಿದರೋ ಅವರ ಉಪದೇಶಗಳೆಲ್ಲವೂ ಬಸವ ಸಂಸ್ಕೃತಿಗೆ ವಿರುದ್ಧವಾಗಿರ್ತಕ್ಕಂತಹ ಉಪದೇಶಗಳಿದ್ದಾವೆ. ಹತಾಶರಾಗಿ ಏನೇನು ಮಾತಾಡಬಾರ್ದೋ ಅದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥವರೆಲ್ಲರೂ ಈ ಸಮಾಜದ ಅಭಿಮಾನಿಗಳಾಗಿಲ್ಲ, ಈ ಸಮಾಜದ ವಿಘಟಕರಾಗಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ರಾಜ್ಯದ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು.